ಎಷ್ಟೋ ಜನರ ಹತ್ರ ನಾವು ಒಂದು ಪ್ರಶ್ನೆ ಕೇಳ್ತಾ ಇದ್ದೇವೆ, ಏನಂದರೆ ಅಕಸ್ಮಾತ್ ದೇವರು ನಿಮಗೆ ಸಿಕ್ಕಿಬಿಟ್ರೆ ನೀವೇನು ಮಾಡ್ತೀರಿ ಅಂತ. ಆಕಸ್ಮಿಕವಾಗಿ ದೇವರು ನಮ್ಮ ಕಣ್ಣ ಎದುರಿಗೆ ಬಂದು ನಿಂತರು, ಏನು ಮಾಡೋದು? ಎಲ್ಲರೂ ಹೇಳೋದೇನೆಂದರೆ ನಾನು ಅದು ಕೇಳ್ತೇನೆ ಇದು ಕೇಳ್ತೇನೆ, ಇದೆಲ್ಲ ಬಿಡುವುದೇ ಇಲ್ಲ, ಎಲ್ಲ ನನಗೆ ಬೇಕಾದೆಲ್ಲ ಪಡೀತೇನೆ ಅಂತ. ಆದರೆ ದೇವರು ಅದನ್ನು ಕೇಳಿ ಓಡಿ ಹೋಗ್ತಾನೆ. ದೇವರು ಸಿಕ್ಕಿದರೆ ನಾವು ದೇವರಿಗೆ ಏನು ಕೊಡುವುದು ಎಂಬುದನ್ನು ನಾವು ಆಲೋಚನೆ ಮಾಡಬೇಕು ಹೊರತು ದೇವರ ಹತ್ರ ಏನು ತಗೊಳ್ಳುವುದು ಎಂಬುದನ್ನು ಯೋಚನೆ ಮಾಡೋದಲ್ಲ. ದೇವರಿಗೆ ನಾವು ಏನು ಕೊಡುವುದು ಎಂಬುದಾಗಿ ನಾವು ಯೋಚನೆ ಮಾಡಿದರೆ ದೇವರ ನಿಜವಾದ ಭಕ್ತರಾಗ್ತೇವೆ. ಹಾಗೆಯೇ ಸಮಾಜಕ್ಕೆ ನಾವು ಏನು ಕೊಡಬೇಕು, ದೇವರಿಗೆ ನಾವು ಏನು ಕೊಡಬೇಕು, ಇದನ್ನು ನಾವು ಯೋಚನೆ ಮಾಡಿದರೆ ಆವಾಗ ನಮ್ಮ ಜೀವನ ಸಾರ್ಥಕವಾಗಿ. ನಮಗೆ ಏನು ಬೇಕು ಎಂಬುದನ್ನೇ ಯೋಚನೆ ಮಾಡಿದರೆ ನಾವು ಎಲ್ಲರಿಂದಲೂ ನಿಂದ್ಯರಾಗ್ತೇವೆ, ಸ್ವಾರ್ಥಿಗಳು ಅಂತೇಳಿ ಆಗ್ತೇವೆ. ನಾವೇನು ದೇವರಿಗೆ ಕೊಡಬೇಕು ಎಂಬುದನ್ನು ನಾವು ಯೋಚನೆ ಮಾಡಿದರೆ ನಾವು ಶ್ರೇಷ್ಠರಾಗ್ತೇವೆ. ಹಾಗೆಯೇ ನಮ್ಮ ಒಂದು ಉದ್ಯೋಗದ ಜೊತೆಗೆ ನಾವು ಸಮಾಜ ಸೇವೆ, ದೇವರ ಸೇವೆ ಇದನ್ನೆಲ್ಲ ಮಾಡ್ತಾ ಬಂದರೆ ಆವಾಗ ನಾವು ಶ್ರೇಷ್ಠರಾಗ್ತೇವೆ. ದೇವರಿಗೆ ಏನು ಕೊಡಬೇಕು ಎಂಬುದನ್ನು ನಾವು ಮೊದಲು ಆಲೋಚನೆ. ಅಕಸ್ಮಾತ್ ದೇವರು ಸಿಕ್ಕಿಬಿಟ್ಟರು ಹೇಳಿದರೆ ನಾವು ದೇವರಿಗೆ ಪಾದಪೂಜೆ ಮಾಡೋದಾ ಅಥವಾ ಏನು ನೈವೇದ್ಯ ಕೊಡೋದು, ಅವಲಕ್ಕಿ ಕೊಡೋದಾ, ಏನು ಕೊಡೋದು ಅಂತ ಅದನ್ನು ನಾವು ಆಲೋಚನೆ ಮಾಡಬೇಕು ಹೊರತು ದೇವರು ಸಿಕ್ಕಿದ್ರೆ ಏನು ಕೇಳಿಬಿಡೋದು ಎಂಬುದಾಗಿ ಯೋಚನೆ ಮಾಡೋದು. ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮ್ ಅವರನ್ನು ನಾವಿಲ್ಲಿಗೆ ಆಹ್ವಾನಿಸಿದ್ದೆವು. ಅವರು ಕೃಷ್ಣನ ಎಷ್ಟು ಭಕ್ತರು ಅಂದರೆ ಅವ್ರ ಮನೆಯಲ್ಲಿ ತಾವೇ ಮಾಡಿದ ಅವಲಕ್ಕಿಯನ್ನು ಒಂದು ಕಟ್ಟನ್ನು ಹಿಡ್ಕೊಂಡು ಬಂದಿದ್ದಾರೆ. ದೇಶದ ಫೈನಾನ್ಸ್ ಮಿನಿಸ್ಟ್ರು ದೇವರ ದರ್ಶನಕ್ಕೆ ಬರುವಾಗ ಅದು ಅಂಗಡಿಯಿಂದಲೂ ಆಗಬಾರದು, ನಾನೇ ತಯಾರು ಮಾಡಿದ ಒಂದು ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಡಬೇಕು ಅಂತೇಳಿ ಡೆಲ್ಲಿಯಿಂದ ಅದನ್ನು ಕೈಯಲ್ಲಿ ಜೋಪಾನವಾಗಿ ಇಟ್ಕೊಂಡು ಬಂದು ಕೃಷ್ಣನಿಗೆ ಕೊಟ್ಟಿದ್ದಾರೆ. ಇದು ನಿಜವಾದ ಭಕ್ತಿ. ದೇವರಿಗೆ ನಾವು ಏನು ಕೊಡಬೇಕು ಅಂತ, ದೇವರ ಹತ್ರ ಬಂದಿದ್ದೇವೆ ನಾವು ಏನು ಕೇಳುವುದು ಅಂತೇಳಿ ಯೋಚನೆ ಮಾಡೋದಲ್ಲ. ಅದೇ ರೀತಿ ನಾವು ನಿಸ್ವಾರ್ಥವಾಗಿ ಏನಾದರೂ ಸಮಾಜಕ್ಕೆ ದೇವರಿಗೆ ಸೇವೆ ಮಾಡೋದಕ್ಕೋಸ್ಕರ ನಾವು ಬದ್ಧರಾಗಿರಬೇಕು ಹೊರತು ಸ್ವೀಕಾರ ಮಾಡಿದ್ದು ಅದು ಕರ್ಮಬಂಧಂ, ಅದು ನಮ್ಮನ್ನು ಬಂಧನಕ್ಕೆ. ನಾವು ಯಾರ ಹತ್ರ ಆದರೂ ಏನಾದರೂ ಸ್ವಲ್ಪ ತಗೊಂಡ್ರೆ ತಕ್ಷಣ ವಾಪಸ್ ಕೊಡಬೇಕು. ಯಾಕೆಂದರೆ ದೇವರ ರೂಲ್ ಏನು ಹೇಳಿದರೆ ತಗೊಂಡದ್ದನ್ನು ವಾಪಸ್ ಕೊಡಲೇಬೇಕು. ಅದು ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಬಡ್ಡಿ ಜಾಸ್ತಿ ಆಗ್ತದೆ. ಸಾಲ ತಗೊಂಡ್ಮೇಲೆ ಎಷ್ಟು ಬೇಗ ನೀವು ವಾಪಸ್ ಕೊಡ್ತೀರೋ ಅಷ್ಟು ಬಡ್ಡಿ ಕಡಿಮೆ ಆಗ್ತದೆ. ಲೇಟ್ ಮಾಡಿದಷ್ಟು ಚಕ್ರ ಬಡ್ಡಿ ಎಲ್ಲ ಸೇರಿ ತಗೊಂಡದಕ್ಕಿಂತ 10 ಪಾಲು ಜಾಸ್ತಿ ಕೊಡಬೇಕಾಗ್ತದೆ. ಆದ್ದರಿಂದ ಈ ಸಂಸಾರ ಬಂಧದಿಂದ ನಮಗೆ ಯಾಕೆ ಮೋಕ್ಷ ಆಗೋದಿಲ್ಲ ಹೇಳಿದರೆ ನಾವು ವಾಪಸ್ ಕೊಡೋದು ಬಾಕಿ ಇದೆ, ಅದಕ್ಕೆ ನಮ್ಮನ್ನು ಇಲ್ಲಿಂದ ಕಳಿಸುವುದೇ ಇಲ್ಲ. ವಾಪಸ್ ಕೊಡುವುದು ಎಲ್ಲ ಮುಗಿತು ಹೇಳಿದರೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಶಾಸ್ತ್ರದಲ್ಲಿ ಗೀತೆಯಲ್ಲಿ ಹೇಳ್ತಾನೆ, ಆದಷ್ಟು ಸಾಲವನ್ನು ನಾನು ತಿರುಗಿಸಿಕೊಡಬೇಕು. ಸಮಾಜ ಸೇವೆಯ ಮುಖಾಂತರ, ದೇವರ ಸೇವೆಯ ಮುಖಾಂತರ ಎಷ್ಟು ಸಾಧ್ಯವೋ ಅಷ್ಟು ಸಾಲವನ್ನು ಕಡಿಮೆ ಮಾಡಬೇಕು. ಹೊಸ ಸಾಲವನ್ನು ಮಾಡಬಾರ್ದು. ಹೊಸ ಸಾಲವನ್ನು ಮಾಡಬಾರ್ದು ಅಂದರೆ ಹೇಗೆ ಅಂದರೆ ಯಾರ ಹತ್ರನೂ ಏನೂ ತಗೊಳ್ಬಾರ್ದು. ಯಾರ ಹತ್ರ ಆದರೂ ಏನಾದರೂ ತಗೊಂಡ್ರೆ ಅದೊಂದು ಸಾಲ, ಅದನ್ನು ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಾವು ತೀರಿಸಬೇಕಾಗುತ್ತೆ. ಆದ್ದರಿಂದ ಈ ಜಗತ್ತಿನ ನಿಯಮ ಪಡ್ಕೊಂಡದ್ದನ್ನು ವಾಪಸ್ ಕೊಡಲೇಬೇಕು. ವಾಪಸ್ ಕೊಡಲಿಲ್ಲ ಅಂತೇಳಿ ಹೇಳಿದರೆ ಅವನ ಯಾರ ಹತ್ರ ತಗೊಂಡಿದ್ದೇವೋ ಅವನ ಭೃತ್ಯನಾಗಿ ನಾವು ಮತ್ತೆ ಹುಟ್ಟಬೇಕಾಗ್ತದೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ದೇವಸ್ಥಾನದ ಮುಂದೆ ಅಯ್ಯ ಭಿಕ್ಷೆ ಕೊಡಿ ಭಿಕ್ಷೆ ಕೊಡಿ ಅಂತ ಹೇಳಿ ಕೂಗ್ತಾ ಇರ್ತಾರಲ್ಲ, ಅವರು ಯಾರು ಗೊತ್ತಾ? ಅವರೆಲ್ಲ ಕರೋಡಪತಿಗಳು. ಹಿಂದಿನ ಜನ್ಮದಲ್ಲಿ ಸ್ವಲ್ಪನೂ ದಾನ ಮಾಡದಿದ್ದರಿಂದ ಈ ಜನ್ಮದಲ್ಲಿ ಭಿಕ್ಷುಕರಾಗಿ, ಹಿಂದಿನ ಜನ್ಮದಲ್ಲಿ ಎಲ್ಲ ಹೀಗೆ ಬರಲಿ 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 ಅಂತ ಹೇಳಿ ತಗೊಂಡದ್ದೇ, ಹೀಗೆ ಮಾಡಲೇ ಇಲ್ಲ, ಕೈ ಹೀಗೆ ಇತ್ತು. ಅದಕ್ಕೆ ಈ ಜನ್ಮದಲ್ಲಿಯೂ ಕೂಡ ಹೀಗೇ ಕೈ ಮಾಡ್ತಾರೆ, ಕೊಡಿ 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 ಅಂತ. ನಾವು ತಗೊಂಡದ್ದನ್ನು ವಾಪಸ್ ಕೊಡಲೇಬೇಕು. ಇದು ಜಗತ್ತಿನ ನಿಯಮ. ಕೃತೇಚ ಪ್ರತಿಕರ್ತವ್ಯಂ ಯೇಷ ಧರ್ಮ ಸನಾತನಃ. ನಾವು ಯಾವುದನ್ನಾದರೂ ತಗೊಂಡ್ರೆ ಅದನ್ನು ವಾಪಸ್ಸು ತಕ್ಷಣ ಕೊಡಬೇಕು. ಸಮಾಜ ಸೇವೆಯನ್ನು ಮಾಡಬೇಕು, ದೇವರ ಸೇವೆಯನ್ನು ಮಾಡಬೇಕು. ನಮಗೇನು ಬೇಕೋ ಅದನ್ನು ನಾವು ಬಹಳ ಕಡಿಮೆ, ಎಷ್ಟು ಕಡಿಮೆಯಲ್ಲಿ ಸ್ವೀಕಾರ ಮಾಡ್ತೇವೆಯೋ ಅಷ್ಟು ನಮಗೆ ಒಳ್ಳೆಯದು. ಅದಕ್ಕೆ ನಮ್ಮ
ಪ್ರಧಾನಿಗಳೇ ಆದರ್ಶ. ಪ್ರಧಾನಿಗಳು ಇವತ್ತು ಅಷ್ಟು ದೊಡ್ಡ ನರೇಂದ್ರ ಮೋದಿಯವರು ಅಷ್ಟು ದೊಡ್ಡ ಪೋಸ್ಟಲ್ಲಿದ್ದರೂ ಕೂಡ ಅವರು ತನ್ನ ಊಟದ ಖರ್ಚನ್ನು ಸರಕಾರಕ್ಕೆ ಹಾಕುವುದಿಲ್ಲ. ತನ್ನ ಸಂಬಳದಿಂದಲೇ ಊಟದ ಖರ್ಚು. ತಾನು ಏನು ಮಾಡಿದರೂ ಕೂಡ ಅದು ತನ್ನ ಖರ್ಚಲ್ಲೇ ಮಾಡ್ತಾರೆ. ನಮ್ಗೆ ತುಂಬ ಆಶ್ಚರ್ಯವಾಯಿತು. ಈಗ ತಾನೇ ನಾವು ಹೇಳಿದೆವು, ಅವರು ಒಮ್ಮೊಮ್ಮೆ ಏನು ಮಾಡ್ತಾರೆ ಅಂದರೆ ಸೆಕ್ಯೂರಿಟಿ ಅವರ ಹತ್ರ ಸ್ವಲ್ಪ ಸಾಲ ತಗೊಳ್ತಾರಂತೆ. ಅವರ ಪಾಕೆಟ್ನಲ್ಲಿ ಹಣ ಇಲ್ಲ, ಸೆಕ್ಯೂರಿಟಿ ಅವರ ಹತ್ರ ಸಾಲ ತಗೊಂಡು ಸಂಬಳ ಬಂದ ಮೇಲೆ ಅದನ್ನು ವಾಪಸ್ ಕೊಡ್ತಾರೆ. ಇಂತಹ ಒಂದು ನಿಸ್ಪೃಹತೆ, ನಿಸ್ವಾರ್ಥತೆ, ಮನಸ್ಸು ಮಾಡಿದರೆ ಎಷ್ಟೋ ಕೋಟಿಗಳನ್ನು ಸಂಪಾದನೆ ಮಾಡ್ಬೋದು. ಆದರೆ ತನ್ನ ಸಂಬಳವನ್ನು ಕೂಡ ಅವರು ದಾನ ಮಾಡ್ತಾ ಇದ್ದಾರೆ. ಸಂಬಳ ಬಂದ ಮೇಲೆ ಸೈನಿಕರಿಗೆ ಅದನ್ನೆಲ್ಲ ಹಂಚ್ತಾರಂತೆ. ತನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಟುಕೊಂಡು 3 ಲಕ್ಷ 3.5 ಲಕ್ಷ ರೂಪಾಯಿ ಸಂಬಳದಲ್ಲಿ 2 ಲಕ್ಷ ಸೈನಿಕರಿಗೆ ಕೊಡ್ತಾರೆ. ಇನ್ನೂ 1.5 ಲಕ್ಷದಲ್ಲಿ ತನ್ನ ಊಟದ ಖರ್ಚನ್ನೆಲ್ಲ ತಾನೇ ಮಾಡಿದೆ. ಎಲ್ಲಾದರೂ ಕಡಿಮೆ ಬಿದ್ದರೆ ಸೆಕ್ಯೂರಿಟಿ ಅವನ ಹತ್ರ ಸಾಲ ತಗೊಂಡು ಮತ್ತೆ ವಾಪಸ್ ಕೊಡ್ತಾರೆ. ಮೊನ್ನೆ ಇಲ್ಲಿಗೆ ಬಂದಿರೋದು ನಮಗೂ 1,000 ರೂಪಾಯಿ ಕಾಣಿಕೆ ಇಟ್ಟರು. ಅವ್ರ ಸ್ವಂತ ಸಂಬಳದ ಹಣವನ್ನು ನೀಡಿದ್ದಾರೆ. ಮನಸ್ಸು ಮಾಡಿದರೆ ಅದೆಲ್ಲ ಗೌರ್ಮೆಂಟಿಂದಲೇ ತಗೊಳ್ಬೋದು. ಈ ರೀತಿ ನಿಸ್ಪೃಹತೆ, ನಮಗೇನೂ ಬೇಡ, ಎಲ್ಲ ಸಮಾಜಕ್ಕೆ, ಎಲ್ಲ ದೇವರಿಗೆ ಎಂಬಂತಹ ಈ ಭಾವನೆ ಏನಿದೆ, ಇದು ಬಹಳ ಒಂದು ಅಪೂರ್ವವಾದಂತಹ ಭಾವನೆ. ನಾವು ಅಂತಹ ಭಾವನೆಯನ್ನು ಇಟ್ಟುಕೊಂಡರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಇಲ್ಲ ಅಂದರೆ ನಾವಾಯಿತು, ನಮ್ಮ ಹೆಂಡತಿ ಮಕ್ಕಳಾಯಿತು, ನಮ್ಮದು ಬಂಗ್ಲೆ ಆಯಿತು, ನಮ್ಮ ಕಾರಾಯಿತು, ನಾವು ದೊಡ್ಡವರಾದವು ಹೇಳಿದರೆ ಅದಕ್ಕೆ ಪರಲೋಕದಲ್ಲಿ ಕಿಮ್ಮತ್ತೇ ಇಲ್ಲ. ನಾವು ಇಲ್ಲಿ ಲೌಕಿಕವಾಗಿ ಏನು ಸಾಧನೆ ಮಾಡ್ತೇವೆ ಅದಕ್ಕೆ ಪರಲೋಕದಲ್ಲಿ ಯಾವ ಬೆಲೆಯೂ ಇಲ್ಲ. ನಾವು ಏನು ಸಮಾಜಕ್ಕೆ ಕೊಡ್ತೇವೆ, ಯಾವ ದೇವರ ಸೇವೆಯನ್ನು ನಾವು ಮಾಡ್ತೇವೆ, ಅದಕ್ಕೆ ವಿಶೇಷವಾದ ಬೆಲೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಉದ್ಯೋಗದ ಜೊತೆಗೆ ತಾವು ಸಮಾಜ ಸೇವೆಯನ್ನು ಮಾಡಬೇಕು, ದೇವರ ಸೇವೆಯನ್ನು ಮಾಡಬೇಕು. ಆ ಮೂಲಕ ತಮ್ಮ ಜೀವನವನ್ನು ಅದನ್ನು ಉನ್ನತ ಮಟ್ಟಕ್ಕೆ ಕೊಂಡು ಹೋಗಬೇಕು. ಆವಾಗ ನಾವು ನಮ್ಮನ್ನು ಇನ್ನೊಬ್ಬರು ರೆಕಗ್ನೈಸ್ ಮಾಡ್ತಾರೆ, ಗೌರವಿಸ್ತಾರೆ. ಬಿಟ್ಟರೆ ಮಾತ್ರ ಸನ್ಮಾನ ಮಾಡ್ತಾರೆ. ನೋಡಿ, ಸನ್ಮಾನ ಮಾಡುವವರು ಯಾರಿಗೆ ಸನ್ಮಾನ ಮಾಡ್ತೇವೆ? ತ್ಯಾಗ ಮಾಡಿದವರಿಗೆ ಸನ್ಮಾನ ಮಾಡ್ತೇವೆ ಹೊರತು ಅವನು ಇವತ್ತು 100 ಲಡ್ಡು ತಿಂದ ಅದರಿಂದ ಅವನಿಗೆ ಸನ್ಮಾನ ಮಾಡ್ತೇವೆ ಅಂತೇಳಿ ಇಲ್ಲ. 100 ಲಡ್ಡು ದಾನ ಮಾಡಿದ ಹೇಳಿದರೆ ಆವಾಗ ಸನ್ಮಾನ ಮಾಡ್ತೇವೆ. 100 ಲಡ್ಡು ತಿಂದುಬಿಟ್ಟ ಅಂತೇಳಿ ಹೇಳಿದರೆ ಅವನಿಗೇನಾಯಿತು ಅಂತ ಹೇಳಿಬಿಡ್ತೇವೆ. ಹಾಗೆ ನಾವು ತ್ಯಾಗ ಮಾಡಿದರೆ ಸನ್ಮಾನ್ಯರಾಗ್ತೇವೆ, ಭೋಗ ಮಾಡಿದರೆ ನಾವು ನಿಂದ್ಯರಾಗ್ತೇವೆ.